ಈಗ ನೀವೆಲ್ಲ ನೋಡಕ್ ಬಂದಿರೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ. ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರೆ, ಒಂದು 2 ನಿಮಿಷ ಅವರೆಲ್ಲ ಹೊರಗಡೆ ಹೋಗ್ತಾವ್ರೆ, ಅವ್ರನ್ನ ಕೇಳ್ಕೊಳ್ಳಿ. ನಮ್ಮನ್ನ ನೋಡಕ್ ಬಂದಿರೋ ನಾನು ಹೇಳ್ತಾ ಇದ್ದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಅಂದ್ರೆ ಜಮೀರ್ ಅಹಮದ್ ಮತ್ತೆ ನಿಮ್ಮ ವಿಚಾರದಲ್ಲಿ ಟಾರ್ಗೆಟ್ ಆಗ್ತಾ ಇದೆ. ಹಿಂದೆ ವಾಲ್ಮೀಕಿ ಸಮುದಾಯ ಟಾರ್ಗೆಟ್ ಆಯ್ತು, ಈಗ ಅಲ್ಪಸಂಖ್ಯಾತರು ಟಾರ್ಗೆಟ್ ಆಗಿದ್ದಾರೆ. ಈ ಸಂಬಂಧವಾಗಿ ನಾವು ಡಿ ಕೆ ಶಿವಕುಮಾರ್ ಭೇಟಿ ಆಗ್ತೀವಿ ಅಂತ. ನೋಡ್ರಿ, ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗೆ ಗೊತ್ತ್ರಿ? ಕಟ್ಟಾಕೇನು ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೋ ಒಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾವ ಪಾರ್ಟಿಲಿ ಇಲ್ಲ ಹೇಳಿ? ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಲೂ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿ ಮಾಡಿದಂತಹ ಆ ಶಕ್ತಿ ಅಥವಾ ವ್ಯಕ್ತಿ ಯಾರು ಸರ್? ಅದನ್ನ ನಾನು ಹೇಳಕ್ ಹೋಗೋದು, ನೀವು ಅರ್ಥ ಮಾಡ್ಕೊಳ್ಳಿ. ಮೌನ ಮುರಿಬೇಕಾ ಸರ್ ಸಿಎಂ? ಮೌನ ಮುರಿಬೇಕಾ ಸರ್ ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬಹುದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನಾನು ಹೇಳಿಲ್ವೇನ್ರಿ? ಈಗ ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೇ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳೋ ಅಂತವನ ಒಬ್ಬ ಮಹಾಶಯದ ಜೊತೆಲಿ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಓ ಯಾವ್ದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವೋ? AICC ಅಧ್ಯಕ್ಷ ಹೇಳಿದ್ದು. ಅಲ್ಲೋಗಿ ಇವರು ಯಾರು ಏನ್ ಬೇಕಾದ್ರೂ ಭಕ್ತಿ ತೋರಿಸ್ಲಿ, ನಮ್ದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದ್ರೆ ಅಲ್ಲಿ ಹೋಗಿ ಎಲ್ಲ ಮಾಡಿಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ, ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರು ಕೇಳ್ಬೇಕು. ಅದನ್ನೆಲ್ಲ ನಾನು ಕ್ರಮ ಆಗ್ಬೇಕು ಅಂತೆಲ್ಲ ಘಟನೆ ಕೇಳ್ರಪ್ಪ, ಅದು ನಾನು ಕ್ರಮ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ನಾನು ಈ ಸಂಗತಿಗಳನ್ನ ಪಕ್ಷದಲ್ಲಿ ಗಮನಿಸಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಗಳ ಧ್ವನಿಯನ್ನ ಕುಗ್ಗಿಸುವ ಕೆಲಸ ಇಲ್ಲಿ ಆಗ್ತಿದೆ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ? ನಮಗೆ ಗೊತ್ತಾಗ್ತಿಲ್ಲ ಸರ್, ನೀವು ಹೇಳ್ಬೇಕು. ನೀವು ನಾನು ಹೇಳದ್ದಲ್ಲ ಅಸಹಾಯಕರಾಗಿದ್ದಾರೆ ಅಂತ ಹೇಳದ್ನಲ್ರಿ. ಅಸಹಾಯಕರಾದ್ರೆ ಅಸಹಾಯಕತೆ ಯಾವಾಗ ವ್ಯಕ್ತ ಆಗ್ತದೆ ಅಂದ್ರೆ ಅವ್ರ ಧ್ವನಿ ಕುಗ್ಗಿದಾಗ ಮಾತ್ರ ಅಸಹಾಯಕತೆ ವ್ಯಕ್ತ ಆಗ್ತದೆ, ಹೌದಲ್ವಾ? ಈ ಎರಡು ಒಂದೇ ಪ್ರಕರಣ ಸರ್. ತಮ್ಮನ್ನ ವಜಾಗೊಳಿಸಿದ್ದು ನಿನ್ನೆ, ಒಬ್ಬರನ್ನ ವಜಾಗೊಳಿಸಿದ್ದು, ಒಬ್ಬರನ್ನ ಪಕ್ಷದಿಂದ ಕೈ ಇದ್ ಮಾಡಿದ್ದು, ಎಲ್ಲ ಸಿವಿಲರ್ ಸರ್, ಒಂದೇ ತರ ಪ್ರಕರಣನ. ನೀವು ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡ್ತಾ ಇದ್ದಾರೆ ರೀ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.